ನನ್ನಂತ ಕಾಲಕ್ಕೆ ಇನ್ಯಾರು ನೋಡ್ಕೋತಾರೆ ಅಂತ. ಅದೇ ನಮ್ಮಮ್ಮ ನೀನು ಹೇಳೋದು, ನಮ್ಮಮ್ಮ ತಾತಂಗೆಲ್ಲ ಹೇಳ್ಬಿಟ್ಟು ಹೊಡೆಸ್ತೀನಿ ಅಂತವ. ನಾನು ಅಜ್ಜಿ ಎಲ್ಲ ಇಲ್ವಾ, ಚಾಂದಮ್ಮ ಎಲ್ಲ ಇಲ್ವಾ ನಾವು? ಪ್ರವೀಣ್ ಮಾಮನೂ ಅದಲ್ಲ ನಮ್ಮ ಪ್ರವೀಣ್. ಜಿಮ್ಗೆ ಹೋಯ್ತದೆ, ಅಪರ ಶಕ್ತಿ ಅದೇ ಹಂಗಂತ ಹೇಳ್ಬೇಕು. ನೀನು ಅಳಬಾರ್ದು. ಬೆಂಗಳೂರಲ್ಲಿ ಎಲ್ಲಾನು ಬಿಸಿ ಬಿಸಿ ಬಾನಿಗೆ ಹಾಕ್ತಾರೆ ಅಂತ ನಾನು ಹೆಂಗ್ ಮಾತಾಡೋದು ಫ್ರೆಂಡ್ಸ್. ದೇವರು ಹೆಂಗ್ ಕಷ್ಟ ಹಿಂಗೆ ಕೊಡ್ಬಾರ್ದಪ್ಪ, ಒಂದೇ ಸರ್ತಿ ಬೇಕಾದ್ರೆ ಸಾಯಿಸ್ಬಿಡ್ಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 7:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಟೊಮೊಟೊ ಹಣ್ಣೇನೋ ಹಾಕೋತೈತೆ. ಬರೀರಿ ಟೊಮೊಟೊ ಗೊಜ್ಜು ಮಾಡಿ ರೊಟ್ಟಿ ಹಾಕೋಕ್ಕೆ. ಋತುಗೆ ರೈಸ್ಗಿಟ್ಟೆ ಪುಳಿಯೋಗರೆ ಗೊಜ್ಜಿತ್ತು, ಅವಳಿಗೆ ಪುಳಿಯೋಗರೆ ಕಲಿಸ್ಕೊಡೋಣ ಅಂತ ಹೇಳಿ. ಸೊ ಅವಳಿಗೆ ಇನ್ನೇನು ನಿನ್ನ ಫೇವ್ರೇಟ್ ತಾನೇ ಪುಳಿಯೋಗರೆ. ಚಾರ್ಜ್ ಇಲ್ಲ ಫ್ರೆಂಡ್ಸ್, ಸಿಂಗಲ್ ಫೀಸ್ ಆಗಿದೆ. ಈಗ ಚಾರ್ಜ್ ಲೈಟು ಬರೀ 14% ಇತ್ತು, ಸಿಂಗಲ್ ಫೀಸ್ಗೆ ಆಗ್ತಾ 18% ಆಗೈತೆ. ಚಾರ್ಜ್ ಇಲ್ಲ. ಮತ್ತು ಇವಳಿಗೆ ಮೊಸರು ಸಪ್ರೇಟ್ ಹಾಕ್ತೀನಿ, ಚಿಕ್ಕ ಬಾಕ್ಸ್ಗೆ. ದೊಡ್ಡ ಪುಳಿಯೋಗರೆ ಹಾಕದ ಮೊಸರು ಹಾಕೊಂತಾಳಲ್ಲಮ್ಮ. ಇಂಗ್ಲೀಷ್ ಟೆಸ್ಟ್ ಇದೆ ಇವತ್ತು ಅವಳಿಗೆ. ರಾತ್ರಿ ಹೋಮ್ವರ್ಕ್ ಬರ್ಕೊಂಡಿದ್ಲು. ಬರಿ ಹೋಮ್ವರ್ಕ್ ಮಾಡಿದ್ಲು. ಸೊ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಐ ಫಾರ್ ಇಂಕ್. ಐಸ್ ಕ್ರೀಮ್ ಹೆಚ್ಚಾದ್ಮೇಲೆ ಐತಾನೆ ಬರೀ. ಅದಕ್ಕೆ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವಳು ABCD ಬರೀಬೇಕಲ್ವ ಟೆಸ್ಟಲ್ಲಿ ಅಂತ ಹೇಳಿ. ಇದು ಯಾವುದು? ಒಂದು ಗೆರೆ ಹಾಕ್ಬಿಟ್ಟು ಒಂದು ಚುಕ್ಕಿ ಹಾಕಲ್ವಾ? ಅದು ರಾತ್ರಿ ಬರ್ದಲ್ಲ, ಪ್ರಾಕ್ಟೀಸ್ ಮಾಡ್ದಲ್ಲ ಬುಕ್ಕಲ್ಲಿ ಒಂದು ಪೇಜ್. ನಾನು ಹೇಳ್ಕೊಡ್ತೀನಿ. ಬರಿ ಫಸ್ಟ್ ಬರಿ, ಕೈಲಿ ಹಿಡ್ಕೊಂಡು ಬರೆಸ್ತೀನಿ. ಬರಿ, ಒಂದು ಗೆರೆ ಹಾಕು, ಒಂದು ಗೆರೆ ಮೇಲ್ಗಡೆ ಒಂದು ಚುಕ್ಕಿ, ಮೇಲ್ಗಡೆ ಗ್ಯಾಪ್ ಕೊಡ್ಬೇಡ. ಬಿಗ್ ಲೆಟರ್ ಅಲ್ವಾ ನೀನು ಬರಿತಿರೋದು? ಕೆಳಗಡೆ ಒಂದು ಗೆರೆ. ಸ್ಮಾಲ್ ಲೆಟರ್ ಹೇಳ್ಬಿಟ್ಟೆಕಂತ, ಸಾರಿ. ಅಷ್ಟೇ ಅಪ್ಪ. ಐ ಫಾರ್ ಐಸ್ ಕ್ರೀಮ್, ಐ ಫಾರ್ ಇಂಡಿಯಾ, ಐ ಫಾರ್ ಇಂಕ್, ಐ ಫಾರ್ ಐರನ್. ಜೆ ಒಂದು ಗೆರೆ ಹಾಕು. ಹೇಳು, ನಾನು ಹೇಳ್ತೀನಿ. ಒಂದು ಗೆರೆ ಹಾಕು, ಸ್ಟ್ರೈಟ್ ಗೆರೆ ಹಾಕಿ. ಆ ಥರ ಅಲ್ಲ, ಉದ್ದುದ್ದ ಗೆರೆ. ಬರೋದಿಲ್ಲ. ಕೊಡು, ಆಯ್ತು. ಕೈ ಕೊಡಮ್ಮ, ಬಿಡಮ್ಮ. ಕೈ ಕೊಡಮ್ಮ. ನೀನು ಅವ ಜೆ ಬರೀತಿದ್ದೆ ತಾನೆ ನೀನು, ಬೇಕು ಅಂತ ನೀನು ಹಿಂಗೆ ಮಾಡ್ತಿರೋದು. ಹೇಳ್ಕೊಡ್ತೀನಿ ಕೇಳಿಲಿ. ಸ್ಟ್ರೈಟ್ ಒಂದು ಗೆರೆ, ಆಮೇಲೆ ಅಲ್ಲಿಗೆ ಕೊಕ್ಕೆ ಕಡ್ಡಿ ಹೆಂಗೆ ಬರೆದ್ಬಿಟ್ಟು ಮೇಲ್ಗಡೆಗೆ ಒಂದು ಗೆರೆ. ಜೆ ಇಷ್ಟೇ ಅಪ್ಪ. ಸರಿ, ಕೆ ಬರಿ. ಜೆ ಆದ್ಮೇಲೆ ಯಾವುದು? ಕೆ ಅಂದರೆ ಕೊಡ್ತೀನಿ, ಬರಿತೀನಿ. ಅಲ್ಲಿ ಬರಿಬೇಕು ಕಣೆ, ಬರಿಯೇ ಬೇಗ. ಬರಿತಾಳೆ ಫ್ರೆಂಡ್ಸ್. ಆದ್ರೂ ನೋಡಿ ನಾಟಕ ಆಡ್ತಾವಳೆ. ಇಷ್ಟೊತ್ಕೊಂಡು ಚೆನ್ನಾಗಿ ಬರೀತಿದ್ಲು. ನಾನು ಮೊಬೈಲ್ ತಂದಮೇಲೆ ಮುಂದ್ಗಡಿಕ್ಕೆ ನಂಗೆ ಬರೆಯೋಕೆ ಬರೋಕ್ಕಲ್ಲ ಅಂತವಳು. ಕೆ ಬರಿ. ಕೆ ಫಾರ್ ಕಿಂಗ್. ಕಿಂಗ್ ಅಂದ್ರೆ ಏನು? ರಾಜ. ಯಾವ ರಾಜ? ನೀಟಾಗಿ ಬಾರಿ ಚಿನುಕಿ. ಏನ ಎಲ್ ಬರಿ. ಎಲ್ ಅಂದ್ರೆ ಎಲ್ ಫಾರ್ ಲಯನ್. ಎಂ ಬರಿ. ಇಲ್ಲಿ ಬರಿ. ಈಗ ಇಲ್ಲಿ ಬರಿ ಅಮ್ಮ. ಸಾಕು, ಲೈನ್ ಮುಗ್ದೋಯ್ತು. ಇಲ್ಲಿಗೆ ಬರಿ ಅಮ್ಮ. ಫ್ರೆಂಡ್ಸ್, ನಾನೀಗ ಬರೆಸ್ಬಿಟ್ಟು ಕಂಪ್ಲೀಟಾಗಿ ಆಮೇಲಿಂದ ಸಿಗ್ತೀನಿ. ಅಷ್ಟೇನಾ ಚಿರಿ ನೀನು ಮಾತಾಡೋದು? ಮಾತಾಡ್ಸು. ಮಾತಾಡ್ಸ್ತೀನು. ಹೇಗಿದ್ದೀರಾ? ತಿಂಡಿ ಆಯ್ತಾ? ನೀನು ಬ್ಯಾಡ್ ಬೇಬಿ ಕತ್ ಹೋಗು. ನೀನು ಇದು ಬ್ಯಾಡು. ನೀನು ಮಾತಾಡ್ತಾ ಇಲ್ವಲ್ಲ. ಕೇಳಿದ್ರಿ ಅಕ್ಕಿ ರೊಟ್ಟಿನ ಹೆಂಗ್ ಹಾಕ್ತೀರಾ ಸಿಸ್ಟರ್ ಅಂತ. ಸೊ ಈ ಥರ ಹರಳೆ ಇರುತ್ತೆ. ತೋರಿಸಿದ್ದೀನಿ, ಯಾರು ನಗ್ಬೇಡಿ ಆಯ್ತಾ. ತೋರಿಸಿದ್ದೀನಿ ಹಳೆ ವಿಡಿಯೋಗಳಲ್ಲಿ. ಹರಳೆ ಕಾಯಕ್ಕೆ ಇಟ್ಬಿಟ್ಟು ಈ ಥರ ನೋಡಿ, ಅನ್ನ ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ, ತಂಗ್ಳನ್ನ ಇರುತ್ತಲ್ವ ನೈಟ್ ಮಾಡಿರೋದು, ಅದನ್ನ ಉಪ್ಪಾಕಿ ಬೇಯಿಸಿ ಸ್ವಲ್ಪ ಅದು ಆರಿದ್ಮೇಲೆ ಈ ಥರ ಅಕ್ಕಿ ಹಿಟ್ಟನ್ನ ಹಾಕಿ ಕಲಸಿಕೊಂಡಿರ್ತೀನಿ. ನಾನು ರೊಟ್ಟಿ ಮಣೆಯಲ್ಲಿ ಹಾಕ್ತಿದ್ದೆ, ಬಟ್ ಇವಾಗ ರೊಟ್ಟಿ ಮಣೆಯಲ್ಲಿ ಹಾಕ್ತಾ ಇಲ್ಲ. ಈ ಥರ ಹಸಿ ಹಿಟ್ಟು ತಗೊಂಡು
ಈ ಥರ ಶೆಲ್ಫ್ ಮೇಲೆ ಸ್ಟೈಲಾಗಿ ಹಿಂಗೆ ಹಾಕೋಬಿಟ್ಟು ಹಿಂಗೆ ಮಾಡಿಕೊಂಡು ಇದನ್ನ ಒಂದು ಉಂಡೆ ಕಟ್ಬಿಟ್ಟು ಈ ಥರ ನೀಟಾಗಿ ಈ ಥರ ಮಿದ್ದಿಸ್ಬಿಟ್ಟು ಹೊಂದಿಸ್ಬೇಕು. ನೀಟಾಗಿ ಹೊಂದಿಸಿ ಆಲ್ರೆಡಿ ಹೊಂದಿಸಿ ಕಲಿಸ್ಕೊಂಡಿರ್ತೀವಲ್ವ. ಸೊ ಈ ಥರ ಮಾಡಿ ಈ ಥರ ತೊಟ್ಟದೇನೆ ಫ್ರೆಂಡ್ಸ್. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿ. ನಮಗೆ ಕ್ಯಾಮ್ರಾಮೆನ್ಗಳು ಇಲ್ಲದೆ ಇರೋ ಕಾರಣ ತುಂಬ ಸಮಸ್ಯೆ ಆಗುತ್ತೆ ವಿಡಿಯೋ ಮಾಡೋಕ್ಕೆ, ನೀಟಾಗಿ ತೋರ್ಸೋಕ್ಕಾಗಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಯಾರ್ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಕಮೆಂಟ್ ಹಾಕಿ. ನೋಡಿ ಫ್ರೆಂಡ್ಸ್, ಈ ಥರ ತೊಟ್ಕೊಂಡಿದ್ದೀನಿ. ಈ ಥರ ರೌಂಡ್ ಶೇಪ್ಗೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತೊಟ್ಕೋಬೋದು. ನಾನು ಜಾಸ್ತಿ ಈ ಥರ ಅಗಲಕ್ಕೆ ತೊಟ್ಕೊತೀವಿ. ಒಬ್ಬೊಬ್ರು ಚಿಕ್ಕದಾಗಿ ಹಾಕ್ತಾರೆ. ಸೊ ಇದನ್ನ ಈ ಥರ ತೆಗೆದು ಕೈಯಲ್ಲಿ ಈ ಥರ ಹರಳೆ ಕಾಯಕ್ಕೆ ಇಟ್ಟಿದ್ದೀವಲ್ವಾ, ನೋಡಿ ಹರಳೆ ಕಾದಿದೆ, ಉಲ್ಟಾ ಹಾಕಬೇಕು. ಈ ಥರ ಉಲ್ಟಾ ಹಾಕಬೇಕು, ಹಸಿಟ್ಟು ಮೇಲ್ಗಡೆಗೆ ಬರಬೇಕು. ಸೊ ಉರಿನ ಜಾಸ್ತಿ ಮಾಡ್ಕೋತೀನಿ. ಈ ಥರ ಮಾಡಿ ಇದು ಸ್ವಲ್ಪ ಬೆಂದಿದೆ ಅಂದಾಗ ಇದಕ್ಕೆ ನೀರನ್ನ ಸವರಬೇಕು. ಈ ಥರ ನೀರು ತಗೊಂಡು ಈ ಥರ ಸವರಿಕೋಬೇಕು ಫ್ರೆಂಡ್ಸ್. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಯಾರೋ ನಗಬೇಡಿ. ನಮ್ಗೇನು ರೊಟ್ಟಿ ಹಾಕಕ್ಕೆ ಬರಲ್ವಾ ಸುಷ್ಮಾ ಅಂತ ಪ್ಲೀಸ್. ಯಾರೋ ಒಬ್ಬರು ಸಿಸ್ಟರ್ ಕೇಳಿದ್ರು, ನಿಮ್ಮ ಕಡೆ ರೊಟ್ಟಿ ನಮ್ಮ ಕಡೆ ಮಾಡಲ್ಲ ತೋರಿಸಿ ಅಂತ, ಅದಕ್ಕೋಸ್ಕರ ಅಷ್ಟೇನೆ. ಓಕೆನಾ? ನಗ್ತೀರಾ ಅಂತ ಭಯ ನನಗೆ. ನಮ್ಮ ಅಮ್ಮ ಹೇಳ್ತೀನಿ, ಯಾರು ಮಾಡಬಾರ್ದು ಮಾಡ್ತೀವ ನಾವು, ಎಲ್ಲನೂ ತೋರಿಸ್ಬೇಕು ಅಂತೀಯಲ್ಲ ಅಂತದೆ. ಈ ಥರ ಮಗ್ಚೆಕಾಯಿ ಇರುತ್ತಲ್ಲ, ಆ ಮಗ್ಚೆಕಾಯಿಲಿ ಈ ಥರ ತೆಗ್ದಾಕಬೇಕು. ನಂಗೆ ರೊಟ್ಟಿನೇ ಹಾಕಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್ಸ್. ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ಅದು ಹೆಂಗೆ ಹಾಕ್ತೀಯಾ ಹಾಕು, ಏನೂ ಹಾಕಲ್ಲ ಅಂತ ಬಿಟ್ರು. 1 ದಿನ ಕಿತ್ತೋಯ್ತು, 2 ದಿನ ಕಿತ್ತೋಯ್ತು, ಆಮೇಲಿಂದ ಬತ್ತು ನೋಡಿ ನನ್ನ ಕೈಯಿನ ಅವಸ್ಥೆ. ಸೊ ಈ ಥರ ರೋಸ್ಟ್ ಮಾಡಿದ್ರೆ 2 ಕಡೆ ರೊಟ್ಟಿ ರೆಡಿ ಆಗುತ್ತೆ. ಹಾಕಿದ್ದಾಯಿತು ನೋಡಿ, ಅಕ್ಕಿ ರೊಟ್ಟಿ ಈ ಥರ ಬಂದಿದೆ. ಅಂದರೆ ರೋಸ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದು ಚಾರ್ಜ್ ಇರಲಿಲ್ಲ ಫೋನಲ್ಲಿ, ಮತ್ತು ತೋರ್ಸೋಕ್ಕಾಗ್ತಿರ್ಲಿಲ್ಲ. ಕೈಯೆಲ್ಲ ಹಿಟ್ಟಾಗಿತ್ತಲ್ವ, ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಫುಲ್ಲು ರೋಸ್ಟ್ ಮಾಡೋದಷ್ಟೇ, ತೋರಿಸಿಲ್ಲ ಅಷ್ಟೇ. ಬೇಯಿಸೋದು ಮಾಮೂಲಿ ಅಲ್ವಾ. ಅಮ್ಮ ತಿಂತು. ಇವಾಗ ಕರೆಂಟ್ ಬಂತು ನೋಡಿ, ಚಾರ್ಜ್ಗೆ ಹಾಕಬೇಕು. ಅಮ್ಮ ತಿಂದ್ಬಿಟ್ಟು ಟಿ ವಿ ಹಾಕೊಂಡು ಕೂತೈತೆ. ಇವಾಗ ನಾನು ಅಡುಗೆ ಮನೆ ಶೆಲ್ಫೆಲ್ಲ ಕ್ಲೀನ್ ಮಾಡಿ ತೊಳೆಯೋ ಪಾತ್ರೆ ಎಲ್ಲ ಎತ್ತಿಟ್ಟು ತಿಂತಾಯಿದ್ದೀನಿ. ಟೊಮೊಟೊ ಗೊಜ್ಜು ರೊಟ್ಟಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಆಲ್ರೆಡಿ 10 ಗಂಟೆ ಆಗೋಯ್ತು ಫ್ರೆಂಡ್ಸ್. ರೊಟ್ಟಿ ಹಾಕೋದು ಲೇಟ್ ಆಗಿಬಿಡುತ್ತೆ ನನಗೆ, ಏನು ಅಂತ ಗೊತ್ತಿಲ್ಲ. ತಿಂಡಿಗಳೆಲ್ಲ ಮಾಡ್ತೀನಿ, ಆದರೆ ರೊಟ್ಟಿ ಹಾಕೋದು ಅಂದರೆ ಅಲರ್ಜಿ ನನಗೆ. ಅದರಲ್ಲೂ ಈ ರೊಟ್ಟಿ ಹಾಕಿದ್ಮೇಲಂತೂ ಶೆಲ್ಫು ಇದೆಲ್ಲ ನೋಡೋಕ್ಕಾಗ್ತಿರಲ್ಲ ನೋಡಿ. ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ತಿಂತಾ ಇದ್ದೀನಿ ಒಟ್ಟಿಗೆ ಅತ್ತಾಗಿ. ತಿಂದ ಮೇಲೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಇದೆ ನನಗೆ. ಫ್ರೆಂಡ್ಸ್, ಟೈಮ್ ಬಂದು 12:30 ಆಗಿದೆ ನೋಡಿ. ನಾನಲ್ಲಿ ವಟ ಅಂತ ಮಾತಾಡ್ತಾ ಇದ್ದೀನಿ, ಬಟ್ ಅಲ್ಲಿ ಕೇಳಿಸ್ತಾನೆ ಎಲ್ಲ ಸೌಂಡು. ನನ್ನ ಫೋನ್ ಹೊಗೆ ಹಾಕಿಸ್ಕೊಂಡಿದೆ ಅಂತ ಅರ್ಥ ಆಯ್ತಾ ಇದೆ. ಏನಿಲ್ಲ, 12:30 ಆಗಿತ್ತು. ನೀರು ಬಿಟ್ಟಿದ್ರು ಪಕ್ಕದ ಬದಿಗೆ. ನಲ್ಲಿ ನೀರು ಬಿಟ್ಟಿದ್ರಲ್ಲ, ಇಟ್ಕೊಳ್ಳೋಣ ಅಂತೇಳಿ ಚೌರಿಗೆ ಎಲ್ಲ ಖಾಲಿ ಮಾಡಿ ತೊಳೆದಿಟ್ಟೆ. ನಾನು ಹೋಗೋಷ್ಟರಲ್ಲಿ ನೀರನ್ನ ನಿಲ್ಲಿಸ್ಬಿಟ್ಟಿದ್ರು. ನೆಕ್ಸ್ಟು ನಮಗೇನೆ ಬಿಡೋದು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಬಿಡ್ತಾರೆ ಅಂತ. ಮತ್ತು ಮೋಟ್ರು ಕೆಟ್ಟೋಗೈತಲ್ಲ ನಮ್ಮನೆ, ಕೈಲೇ ಹಿಡಿಬೇಕು. ಒಂದು 50-60 ಚೌರಿಗೆ ಹಿಡ್ಕೋಬೇಕಾಗುತ್ತೆ. ಒಳಗಡೆ ಕಡಾಯ ತೊಟ್ಟಿ ಆ ಥರ ಎಲ್ಲ. ಅಮ್ಮ ಗದ್ದೆ ಹತ್ರ ಹೋಯಿತು. ಅಮ್ಮ ನಾನು ಬರ್ತೀನಿ ಅಂದಿದ್ದಕ್ಕೆ ನಿನ್ನೆ ತಾನೇ ಅಮಾವಾಸ್ಯೆ ಆಗೈತೆ, ನೀನು ಬರಬೇಡ ಅಂತ ಹೇಳಿ ಬಿಟ್ಬಿಟ್ಟೋಯ್ತು. ಇದೇ ಥರ ಅಮ್ಮ ನನ್ನ ಅಮಾವಾಸ್ಯೆ ಇದಾದರೆ ಕರ್ಕೊಂಡೋಗಲ್ಲ. ಒಂದು ಸಲ ಹುಷಾರು ತಪ್ಪಿದ್ದಕ್ಕೆ ಯಾವಾಗಲೂ ಕರ್ಕೊಂಡೋಗಲ್ಲ. ನಾನು ವೀಡಿಯೋ ಮಾಡ್ಕೊಂಬರ್ಬೋದು ಅನ್ನೋ ಆಸೆಗೆ ಬರ್ತೀನಿ ಅಂದೆ, ಹಾಗೆ ಗದ್ದೆ ಎಲ್ಲ ತೋರಿಸ್ಕೋಬೋದು ಅಂತ. ಬಟ್ ನಮ್ಮ ಅಮ್ಮ ಕರ್ಕೊಂಡೇ ಹೋಗಲಿಲ್ಲ. ನೀನು ನೀರು ಹಿಡ್ಕೊ, ನಾನು ಅಷ್ಟರಲ್ಲಿ ಬರ್ತೀನಿ 1-2 ಗಂಟೆ ಅಷ್ಟರಲ್ಲಿ, ತಣ್ಣಗೆಜ್ಜೆ ಬಿಡಿಸ್ಕೊಂಡು ಅಂತ ಹೋಯಿತು. ಅಮ್ಮನ ಥರ ಸೋನೆ ಮಳೆ ಥರ ಹಿಡ್ಕೊಂಡೈತೆ. ನಾನು ನೀರು ಬಿಡಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ತುಳಸಿ ಉಪಯೋಗಗಳು ನಿಮಗೆ ಗೊತ್ತು, ನಾನು ಹೊಸ್ದಾಗಿ ಹೇಳೋ ಥರ ಏನೂ ಇರೋಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಸರು ತುಳಸಿ ತಿಂದರೆ ಒಳ್ಳೆಯದು ಅಂತ ಹೇಳಿದ್ರು ಅಂತೇಳಿ, ಆಗೆಲ್ಲ ಚಿಕ್ಕರು ತುಳಸಿ ಯಾರ ಮನೆ ತಾವು ತುಳಸಿ ಗಿಡ ಇದ್ರೂ ಬಿಡ್ತಿರಲಿಲ್ಲ, ಓಡೋಗಿ ತುಳಸಿ ಕುಯ್ಕೊಂಡು ತಿಂತಾಯಿತ್ತು. ಅದೆಲ್ಲ ನೆನಪಾಗೋಯ್ತು ನನಗೆ ವೀಡಿಯೋ ಮಾಡ್ತಾ. ಸೊ ಏನಕ್ಕಂತ ಹೇಳಿದ್ರೆ, ತುಳಸಿ ಹಾಕಿ ಕಷಾಯ ಮಾಡ್ಕೊಳ್ಳೋಣ ಅಂಥೇಳಿ ನಾನು ತುಳಸಿನ ಕುಯ್ಕೋತಾ ಇದ್ದೀನಿ. ಬಿಸಿ ಚಕ್ಕೆ ಹಾಕೊಳ್ಳೋಣ, ಆಮೇಲಿಂದ ಇನ್ನೇನು ಹಾಕೋಬೋದು. ಒಂದು 4-5 ಮೆಣಸು ಹಾಕೊಳ್ಳೋಣ. ಗೆಜ್ಕೊಳ್ಳಲ್ಲ, ಹಂಗೆ ಡೈರೆಕ್ಟ್ ಹಾಕೋತೀನಿ. ಅರಿಶಿನದ ಪುಡಿ ಆಗೈತೆ, ಅದಕ್ಕೆ ಅರಿಶಿನ ಕಾಣ್ತೈತೆ, ಏನಾಗಲ್ಲ. ಅರಿಶಿನೂ ಆ್ಯಂಟಿಬಯೋಟಿಕ್ಕು, ಬಟ್ ಜಾಸ್ತಿ ತಗೋಬಾರ್ದು. ಬಿಕಾಸ್ ಮೆಟಲಿನ್ ಹಳದಿ ಅನ್ನೋ ಅಂಶ ಅರಿಶಿನದಲ್ಲಿರುತ್ತೆ. ಅದನ್ನು ಜಾಸ್ತಿ ತಿಂದರೆ ಕ್ಯಾನ್ಸರ್ ಬರೋವಂತಹ ಸಾಧ್ಯತೆ ಇರುತ್ತೆ. ಸೊ ಅರಿಶಿನ ಬಳಸಿ, ಮಿತವಾಗಿ ಬೆಳೆಸಿ, ಜಾಸ್ತಿ ಅತಿಯಾಗಿ ಬೆಳೆಸಬೇಡಿ. ಸೊ ಇವಾಗ ನಾನು ಇದಕ್ಕೆ ತುಳಸಿ, ಶುಂಠಿ, ಒಂದು ಚಕ್ಕೆ ಮತ್ತು 4-5 ಮೆಣಸು ಹಾಕೋತಾ ಇದ್ದೀನಿ. ಬೆಲ್ಲ ಹಾಕೊಳ್ಳಲ್ಲ, ಅದೇ ರೀತಿ ಪ್ಲೈನ್ ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ಖಾರ ಒಗ್ಗರಾಗ್ಬೋದು, ಆದ್ರೂ ಪರವಾಗಿಲ್ಲ. ಇದು ಇವಾಗ ಚೆನ್ನಾಗಿ ಕುದೀಲಿ ಒಂದು 10 ನಿಮಿಷ.
ಕುದ್ದ ಮೇಲೆ ನಮ್ಮ ಕಷಾಯ ರೆಡಿ ಆಗುತ್ತೆ. ಬೈತದೆ, ನೀನು ಏನೇನಾದ್ರು ತಿಂದು ಕುಡಿದು ಆರೋಗ್ಯ ಹಾಳು ಮಾಡ್ಕೊ ಅಂತ. ಮೊನ್ನೆ ದಿನ ನೀವು ನೋಡ್ಬೋದು, ಮೊನ್ನೆನಾ ನೆನ್ನೆನಾ ನನ್ನ ವೀಡಿಯೋದೆಲ್ಲ ಅಮ್ಮ ನನಗೆ ಬೈತಾ ಇತ್ತು, ಇನ್ನೂ ಬೈತಾ ಇತ್ತು ಅಂತೇಳಿ ನಾನು ವೀಡಿಯೋ ಆಫ್ ಮಾಡಿಬಿಟ್ಟೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಅಮ್ಮಗೆ ನಾನು ಏನು ಕುಡಿಯೋಂಗಿಲ್ಲ, ಆ ಥರ ಸಣ್ಣ ಆಗ್ತೀನಿ ಅಂತ ಹೇಳಿ. ಏನು ಇವಾಗ ನಾನೇ ಥರ ಇದೆಯಾ, ಏನದು ಇಷ್ಟಪ್ಪ ಇದೆಯಾ, ಗಾಳಿ ಬಂದರೆ ಬಿದ್ದೋಯ್ತೀಯಾ, ಯಾಕೆ ಇದೆಲ್ಲ ಮಾಡ್ತೀಯಾ ಅಂತ ಬೈತದೆ. ಅದಕ್ಕೆ ನಾನು 3 ಡೇಸು ಕಷಾಯ ಕುಡಿಯೋದು ಅಮ್ಮಂಗೆ ಗೊತ್ತೇ ಇರಲಿಲ್ಲ. ಆಮೇಲಿಂದ ಗೊತ್ತಾಗಿದ್ದು. ನಾನು ಕುಡಿಯೋ ಟೈಮಲ್ಲಿ ಮನೆ ಒಳಗಡೆನೇ ಇತ್ತು. ಅವಾಗ ಏನು ಅಂತ ಕೇಳ್ತಲ್ಲ, ಅವಾಗ ಹೇಳಲೇಬೇಕಾಯ್ತು. ಹಂಗೆ ನಮ್ಮಮ್ಮ ಬೈತದೆ. ಜೀರಿಗೆ ನೀರು ಕುಡಿಯೋಣ ಅಂದರೆ ಜೀರಿಗೆ ನೀರು ಕುಡಿಯೋಕ್ಕೆ ಬಿಡೋಕ್ಕಲ್ಲ ನಮ್ಮಮ್ಮ. ನೀನು ಯಾಕೆ ಹಿಂಗೆ ಕುಡಿತೀಯ, ನಿಂಗೆ ಏನು ಬಂದಿದೆ, ನೀವು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು ಅಂತ ಹೇಳಿ ಬೈತದೆ. ಅದಕ್ಕೆ ಜೀರಿಗೆ ಒಂದು ಹಾಕೋತಾ ಇಲ್ಲ ನಾನು, ಅದನ್ನು ಬಿಟ್ಟು ಇನ್ನು ಬೇರೆ ಎಲ್ಲ ಹಾಕ್ಕೊಂಡು ಕಷಾಯ ಮಾಡ್ಕೋತಾ ಇದ್ದೀನಿ. ನೋಡೋಣ, ನಾಳೆ ಜೀರಾ ವಾಟರ್ ಮಾಡ್ಕೊಂಡು ಕುಡಿಬೇಕು. ಯಾಕಂದರೆ ಅದನ್ನು ಕುಡಿದ್ರೆ ಬೇಗ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಏನು ದರಿದ್ರ ನೆಟ್ವರ್ಕು ಫ್ರೆಂಡ್ಸ್. ನನ್ನ ಕಷಾಯ ರೆಡಿ ಆಯಿತು. ಅದೊಂದು ಶಾರ್ಟ್ ವೀಡಿಯೋನ ಅನ್ಲಿಸ್ಟೆಡಿಂದ ಪಬ್ಲಿಕ್ ಮಾಡೋಣ ಅಂತ 10 ನಿಮಿಷ ಕೂತಿದ್ದೀನಿ. ಏನೋ ತಿರುಗುತ್ತಲೇ ಅದೇ ತಲೆ ಕೆಟ್ಟೋಯ್ತು. ಅಷ್ಟರಲ್ಲಿ ನನ್ನ ಕಷಾಯನೇ ರೆಡಿ ಆಗೋಯ್ತು. ಏನಲ್ಲಿ ಈ ಕಲರ್ ಬಂದಿದೆ ನೋಡಿ, ಕುದ್ದು ಎಷ್ಟಾಗೋಗೈತೆ ನೀರು. ಇದನ್ನು ಸೋಸ್ಕೊಳ್ಳೋಣ. ತುಳಸಿ ಮಾತ್ರ ಹಂಗೆ ಐತೆ, ಅಳ್ಳಾಡಿಲ್ಲ, ರಸ ಬಿಟ್ಕೊಂಡಿರುತ್ತೆ. ಪಾತ್ರೆ ಹೆಂಗಾಯ್ತು, ನಮ್ಮಮ್ಮ ಸೀಸಿದ್ರೆ ಬೈತದೆ ಫ್ರೆಂಡ್ಸ್. ಅರ್ಧ ಐತೆ. ಸ್ಮೆಲ್ ನೋಡಿದ್ರೆ ಒಂಥರ ಸ್ಮೆಲ್ ಬರ್ತೈತೆ. ಯಾಕೆಂದ್ರೆ ಬೆಲ್ಲ ಹಾಕಿಲ್ವಲ್ಲ, ಅದಕ್ಕೆ ಸ್ಮೆಲ್ಲು ತೀರಾ ಒಂಥರ ಒಬ್ಬೊಬ್ರು ಥರ ಬರ್ತೈತೆ. ನೋಡ್ತೀನಿ ಹೆಂಗಾಗದೆ ಅಂತ. ಸುಟ್ಟೋಯ್ತಾ ಅದಲ್ಲಪ್ಪ. ಏನು ಹಿಂಗದಲ್ಲ, ಒಂಚೂರು ಸಕ್ಕರೆ ಹಾಕೊಳ್ಳೋಣ. ಒಂಚೂರು ಒಂದು ಹನಿ ಬಾಯಿ ಒಳಿಕೋಯ್ತು ಅಷ್ಟೇ. ಅಯ್ಯಪ್ಪ, ಸಕ್ಕರೆ ಬೇಗ ಹಾಕೋತೀನಿ. ಆಯ್ತಿಲ್ಲ, ಕಷಾಯ ಕುಡ್ದು ನಾನು ಸಣ್ಣ ಆಗೋದ್ರೂ ಪರವಾಗಿಲ್ಲ. ಹಿಂಗೆ ಇಷ್ಟರ ಮಟ್ಟ ಆಗೋದಿಲ್ಲ ನನಗೆ, ನಿಜವಾಗ್ಲೂ ಸಣ್ಣ ಆಗೋದ್ರೂ ಪರವಾಗಿಲ್ಲ. ಅಯ್ಯಪ್ಪ, ಏನು ಜಾಸ್ತಿ ಆಯಿತು. ಶುಂಠಿ ಜೊತೆಗೆ ಮೆಣಸನ್ನ ಹಾಕ್ಬಿಟ್ಟಲ್ಲ, ಅದು ಖಾರನೂ ಇಲ್ಲ, ಒಂಥರ ವಿಚಿತ್ರ ಟೇಸ್ಟು ಆಯ್ತೇ ಅಲ್ವಲ್ಲ. ಬರೀ ತುಳಸಿನೇ ಹಾಕೊಂಡು ಕುಡಿಬೇಕಾಯ್ತು. ಬರೀ ತುಳಸಿ ಹಾಕೊಂಡು ಕುಡಿದಿದ್ರೆ ನೆಮ್ಮದಿಯಾಗಿ ಕುಡಿಬೋದಾಯ್ತು. ಇದೇನೋ ಒಂಥರ ವಿಚಿತ್ರವಾಗದೆ ಟೇಸ್ಟು ಫ್ರೆಂಡ್ಸ್. ನನಗೆ ಆಗೋದಿಲ್ಲ, ನಿಜವಾಗ್ಲೂ ಕುಡಿಯೋಕ್ಕಾಗೋದಿಲ್ಲ. ಇವಾಗ ಏನು ಮಾಡ್ತೀನಿ ಗೊತ್ತಾ, ನಿಜವಾಗ್ಲೂ ಆಯ್ತಾ ಎಲ್ಲ. ಅದಕ್ಕೆ ವೇಸ್ಟ್ ಮಾಡೋಕ್ಕೂ ಹೊಟ್ಟೊಲಿತದೆ, ಎಲ್ಲ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಹೊಸಿ ಶುಗರ್ನ ಹಾಕೊಂಡು ಕುಡ್ಕೋತೀನಿ. ಏನು ಮಾಡೋಣ, ಈಗ ಬೆಲ್ಲ ಹಾಕಿದ್ರೆ ಕರಗಲ್ಲ ಬೇಗ ಅಂತೇಳಿ ಶುಗರ್ ಹಾಕೋತೀನಿ. ಕರಗದ ಮೇಲೆ ಪಕ್ಕ ಕುಡಿತೀನಿ. ಎಲ್ಲ ಹೋಗೋತ್ತಿಗೆ ತಿರುಗ್ತೈತೆ. ಇವಾಗ ಶುಗರ್ ಹಾಕಿದ್ನಲ್ವ, ಮಿಕ್ಸ್ ಮಾಡಿದ್ದೀನಿ. ನನಗೆ ನಗ ಬತ್ತಾಯ್ತಲ್ಲಪ್ಪ, ಮಿಕ್ಸ್ ಮಾಡಿದ್ದೀರಿ, ಕುಡಿಯೋಣ ತಾಳೆ. ಕೊಂಡು ಮುಚ್ಕೊಂಡ್ಬಿಡ್ಬೇಕು, ಸ್ಮೆಲ್ ಆಯ್ತಾ ಇಲ್ಲ, ಮೂಗು ಹೋಯ್ತಾ ಸ್ಮೆಲ್. ಖಾರ ಗಂಟ್ಲೊಳಗಡೆ ಖಾರ ಆದಂಗೆ ಆಯ್ತೈತೆ. ಮೆಣಸು ಹಾಕ್ಬಾರ್ದಾಯಿತು, ಬಟ್ ಮೆಣಸು ಒಳ್ಳೇದಲ್ವ. ನನಗೆ ಕಫ ಕಟ್ಬಿಟ್ಟೈತೆ, ಮೂಗು ಬ್ಲಾಕ್ ಆಗುತ್ತೆ ಮಲ್ಕೋಬೇಕಾದ್ರೆ. ಅದಕ್ಕೆ ಇವತ್ತು ಸ್ವಲ್ಪ ಮೆಣಸು ಹಾಕ್ಕೊಂಡೆ, ಶೀತಕ್ಕೆ ಒಳ್ಳೇದು ಅಂತ. ಅದು ಖಾರ. ಬಟ್ ಶುಗರ್ ಹಾಕೊಂಡ್ಮೇಲೆ ಕಡಿಮೆ ಆಯಿತು. ಶುಗರ್ ಹಾಕೋಬಾರ್ದು. ನೀವು ಯಾರಾದರೂ ಮನೆಯಲ್ಲಿ ಏನೇ ಕಷಾಯ ಮಾಡಿದ್ರು ಶುಗರ್ ಹಾಕೋಬೇಡಿ. ಹಾಕೊಂಡ್ರೆ ಬೆಲ್ಲ ಹಾಕೊಳ್ಳಿ. ನಾನೇನೋ ದೊಡ್ಡ ಲೆವೆಲ್ ಡಯೆಟ್ ಮಾಡೋಳಂಗೆ ಬೆಲ್ಲ ಬೇಡ ಅಂತ ಅಂದ್ಕೊಂಡೆ. ಬಟ್ ಆ ಟೇಸ್ಟ್ ನಾನು ಕುಡಿದು ವಾಮಿಟ್ ಮಾಡ್ಕೊಂಡು ಮಲ್ಕೊಳ್ಳೋಕ್ಕಿಂತ ಸಕ್ಕರೆ ಹಾಕೊಂಡು ಕುಡಿಯೋಣ ಅಂತೇಳಿ ಕುಡಿತಾ ಇದ್ದೀನಿ. ಒಂದು ಸ್ವಲ್ಪ ಗಂಟೆ ಒಂಥರ ಆಯ್ತದೆ. ಬಟ್ ಏನು ಮಾಡೋಣ, ನನ್ನ ಕೆಮ್ಮಲು ಹುಷಾರಾಗಬೇಕು, ಕಫ ಕಟ್ಟಿರೋದೆಲ್ಲ ಹೋಗಬೇಕು ಅಂದರೆ ಅವಶ್ಯಕತೆ ಇದೆ. ಹಾಗೆ ಡಿಟಾಕ್ಸ್ ಡಿಟಾಕ್ಸ್ ಡ್ರಿಂಕ್ ಅಥವಾ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ, ಅದು ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ. ಸೊ ಡೈಲಿ ಈ ಥರ ವಿಚಿತ್ರವಾಗಿ ಕಷಾಯಗಳನ್ನು ಮಾಡಿಕೊಂಡು ಕುಡಿಲೇಬೇಕಾಗತ್ತೆ ಫ್ರೆಂಡ್ಸ್. ಇವಾಗ ನೀರು ಬರ್ತವೆ, ನೀರು ಹಿಡಿಬೇಕು. ನಮ್ಮಮ್ಮ ಬಂದರೆ ಹೆಂಗೋ ನಮ್ಮಮ್ಮ ನಾನು ಇಬ್ಬರು ಹಿಡಿದ್ಬಿಡ್ತೀವಿ. ನಮ್ಮಮ್ಮಗೆ ಅದೇ ತಗೊಂಡು ಬರೋದು ಲೇಟ್ ಆದರೆ ಒಬ್ಬಳೇ ಹಿಡಿಬೇಕು. ಓಕೆ, ಕುಡಿಬೋದು. ಯಾಕಂದ್ರೆ ಒಂದು 4 ಸಿಪ್ ಕುಡಿದ್ಮೇಲೆ ಕುಡಿಬೋದು, ಬಟ್ ಸಕ್ಕರೆ ಹಾಕಿದ್ಮೇಲೆ ಕುಡಿಬೋದು. ಹಾಗೆ ಆಗಿದ್ರೆ ಆಗಲ್ಲ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಕುಡ್ಕೊಂಡು ಆಮೇಲೆ ಸಿಗ್ತೀನಿ.
ಟೈಮ್ ಬಂದು ಆಲ್ರೆಡಿ 2:04 ಆಗಿದೆ. ಅಮ್ಮ ಗದ್ದೆ ಹತ್ರದಿಂದ ಇವಾಗ ಬಂದರು. ಇನ್ನು ನೀರು ಬಿಟ್ಟಿಲ್ಲ, ನೀರಿಗೋಸ್ಕರ ವೆಯ್ಟಿಂಗ್. ಹಾಗೆ ಒಂದು ಸ್ವಲ್ಪ ಟೀ ಇಡಮ್ಮ ಅಂತೂ ಟೀ ಇಡ್ತಾ ಇದ್ದೀನಿ. ನನಗೆ ಊಟ ಮಾಡ್ತೀಯಾ ಅಂದೆ. ಸೊ ಹಾಗೆ ಸ್ವಲ್ಪ ರೊಟ್ಟಿ ಇಟ್ಟು ಜಾಸ್ತಿ ಕಲಿಸಿದೆ ಅಂತೇಳಿ ಫ್ರಿಡ್ಜ್ಗೆ ಇಟ್ಟಿದ್ದೆ. ನನಗೇನು ಬೇಡ, ಇರೋ ರೊಟ್ಟಿನ ನೀನು ತಿನ್ನು, ನನಗೆ ಟೀ ಇಟ್ಕೊಡು ಅಂತು. ಹಾಗಾಗಿ ಸೊ ಹಾಕಿದಾಗ ಗಟ್ಟಿ ಇರುತ್ತೆ, ಹಿಂಗೆ ಮೆತ್ಕಾಗ್ಬಿಟ್ಟೈತೆ. ನನಗೆ ರೊಟ್ಟಿ ಗಟ್ಟಿ ಇದ್ದರೆ ಇಷ್ಟ, ಮೆತ್ಕಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜಿದೆ, ಸೊ ಇದು ಬಿಸಿ ಮಾಡಿಕೊಂಡು ಇದನ್ನೇ ತಿಂತೀನಿ ಇವಾಗ. ಬೀಟ್ರೋಟ್ ಸಂಜೆ ತಿನ್ನೋಣ ಅಂತ ಹೇಳಿ, ಸಂಜೆ ಅಥವಾ ಮಾರ್ನಿಂಗ್ ಟೈಮ್ ತಿಂತೀನಿ, ಮಧ್ಯಾಹ್ನ ಟೈಮ್ ತಿನ್ನಲ್ಲ. ಸೊ ಇದನ್ನು ಬಿಸಿ ಮಾಡಿಕೊಂಡು ಇವಾಗ ಮಧ್ಯಾಹ್ನ ನಂಗೆ ಸಾಕು, ನಾನು ಡಯೆಟಲ್ಲಿ ಇದ್ದೀನಿ. ಸ್ವಲ್ಪನೂ ಬೇಡವಾ? ಈ ಆಂಟಿ ನಮ್ಮೂರೇನೆ, ರೇಷನ್ ತೊಗೊಳಕ್ಕೆ ಅಂತೇಳಿ ಬಂದಿದ್ದರು. ನಮಗೂ ರಿಲೇಷನ್ನು ಕೂಡ ಆಗಬೇಕು. ಹಂಗೆ ಬಂದಿದ್ದರು ಮನೆಗೆ. ಆಗ ಟೀ ಇಟ್ಕೊಟ್ಟೆ, ಕುಡಿತಾಯಿದ್ರು. ನಮ್ಮ ಅಮ್ಮಗೆ ಆಲ್ರೆಡಿ ಇಟ್ಕೊಟ್ಟಿದ್ನಲ್ವ, ಹಾಗಾಗಿ ಬೇಡ ಅಂತು. ನನ್ನ ಕುಡಿ ಅಂತು. ಹಾಗೆ ಹೀಗೆ ಮಾತಾಡ್ತಾಯಿದ್ರು, ಕಷ್ಟ ಸುಖವಾಗಿ ಗೊತ್ತಲ್ಲ, ಲೇಡೀಸು ಒಂದಾದರೆ ಹಿಂಗೆ ಅಂತ. ಅವಾಗ ಮಾತಾಡ್ತಾ ನಮ್ಮಮ್ಮ ಫುಲ್ ಎಮೋಷನಲ್ ಆಗ್ಬಿಡ್ತು. ನನಗೆ ಬೇಜಾರಾಗೋಯ್ತು ಫ್ರೆಂಡ್ಸ್. ಸುಮ್ಮನಿರಮ್ಮ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಸುಮ್ಮನಿರು ಅಂತ ಎಷ್ಟು ಸಮಾಧಾನ ಮಾಡೋರು ಸಮಾಧಾನ ಆಗ್ತಿರಲಿಲ್ಲ. ಹಳೆಯದನ್ನೆಲ್ಲ ನೆನ್ಕೊಂಡು ಹೇಳ್ಕೊಂಡು ಅಳ್ತಾ ಇತ್ತು. ಎಲ್ಲರೂ ಹೋಯ್ತಿರೋದು ನೋಡಿದ್ರೆ ಹೊಟ್ಟೆಗಳು ಮಕ್ಕಳಂಗೈತದೆ. ಸುಮ್ಮನಿರು, ಯಾರು ಹರಿಲಿಲ್ಲ ನಮ್ಗೆ. ನಮ್ಮ ಮಕ್ಕಳುಗಳು ಹಿಂಗೆ ಆಯ್ತಲ್ಲ ಅಂತ ಚಿಂತೆ. ನಿದ್ದೆನೆ ಹೋದಾಗ ನನಗೆ. ಸುಮ್ಮನಿರಮ್ಮ, ಅಳ್ಬೇಡ. ಏನು ಮಾಡೋಕ್ಕಾಯ್ತದೆ, ನಾನು ಪಟ್ಕ ಬಂದಿರೋದು. ಹೆಂಗ್ ಮಾತಾಡೋನು ಅಂತೀಯೇ? ಹಿಂಗೆ ಕೂತ್ಕೊಳ್ಳೋಂಗ ನೀನು ಬಂದು ನೋಡಿತಿಲ್ವಲ್ಲ. ನೀನು ಬಂದು ನೀನು ಹೊಸ್ದಾಗಿ ಬಂದ್ರೆ ಹಿಂಗೆ ಕೂತ್ಕೊಂಡು ಅಲ್ಲಿ ಬೈ ಬಿಟ್ಕೊಂಡು ಕೂತ್ಕೊಂಡು ಮಾತಾಡೋನು. ನೋಡಮ್ಮಮ್ಮ ವರ್ಷದ ಮೇಲೆ 3 ತಿಂಗಳು ಕಳೆದ್ರೂ ಇವತ್ತಿಗೂ ಅಳಿಗೆ ನೆನೆಸ್ಕೊಂಡು ಅಳ್ತದೆ. ಯಾಕಂದರೆ ನಾನು ಬದುಕಿದ್ದೀನಲ್ವ, ನನ್ನನ್ನು ಕಣ್ಣೆದುರುಗಡೆ ನೋಡೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಹಿಂಗೆ ನನ್ನ ಮಗಳನ್ನ ಬಾಳು ಹಿಂಗೆ ಆಗೋಯ್ತಲ್ಲ ಜೀವನ ಅಂತೇಳಿ ಹೇಳ್ತದೆ. ಆದರೆ ಚೆನ್ನಾಗಿರೋರೆಲ್ಲ ಚೆನ್ನಾಗಿ ಅವರೇ, ಕಣ್ಣು ತುಂಬ ನಿದ್ದೆ ಮಾಡಿಕೊಂಡು ಉಣ್ಕೊಂಡು. ನಮ್ಮಮ್ಮ ಅಳ್ತೈತೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ನಾನು ರೂಮಿಗೆ ಬಂದ್ಬಿಟ್ಟೆ. ನೋಡೋಕ್ಕಾಗೋದಿಲ್ಲ ನನಗೆ. ಅಳ್ಬೇಡ, ಸುಮ್ಮನಿರಮ್ಮ ಅಂತ ಹೇಳ್ತಾ ಇದ್ರು, ಕಂಟ್ರೋಲ್ ಮಾಡ್ಕೋತಾ ಇಲ್ಲ. ಸ್ವಂತನ ತುಂಬ ನೆನ್ಪು ಮಾಡ್ಕೊಂಡು ಅಳ್ತೈತೆ. ಅಂಥವನಿಗೆ ದೇವರು ಸಾವು ಕೊಟ್ಬಿಟ್ಟ. ಒಳ್ಳೆ ಮನುಷ್ಯ, ಸ್ವಲ್ಪ ಸ್ವಂತ ಬುದ್ಧಿ ಅನ್ನೋದು ಕಡಿಮೆ ಇತ್ತು, ಅಷ್ಟು ಬಿಟ್ರೆ ಒಳ್ಳೆಯವನೇ ಆಗಿದ್ದ. ಅವ್ರ ಮಾತು ಇವ್ರ ಮಾತು ಕೇಳಿ ಸ್ವಲ್ಪ ಹಂಗೆ ಹಿಂಗೆ ಆಡೋನು ಅಂತ ಎಲ್ಲ ಹಳೆದೆಲ್ಲ ನೆನ್ಕೊಂಡು ಅಳ್ತೈತೆ. ನಾನು ಎಷ್ಟು ಸಮಾಧಾನ ಅಂತ ಹೇಳೋಕ್ಕಾಯ್ತದೆ? ನಾ ಏನಂತ ಹೇಳಲಿ ಫ್ರೆಂಡ್ಸ್, ನನಗೆ ಆಗ್ತಾನೆ ಇಲ್ಲ. ನನಗೆ ಆ್ಯಕ್ಚುಲಿ ನಾನು ನೆನ್ನೆ ತುಂಬ ಮಿಸ್ ಮಾಡಿಕೊಂಡೆ. ನೆನ್ನೆ ಅಳ್ಳಬೇಕು, ಅಳೋಕ್ಕಾಯ್ತಾ ಇಲ್ಲ. ಒಂಥರ ಹೆಂಗೆಂಗೋ ವಿಚಿತ್ರ ಫೀಲಿಂಗು. ಇವಾಗ ನೋಡಿದ್ರೆ ಆಂಟಿ ಬಂದಿದ್ರು. ಏನೋ ಮಾಮೂಲಿ ಕಷ್ಟ ಸುಖ ಮಾತಾಡ್ತಿರ್ತಾರಲ್ವ, ಸೊ ಹಂಗೆ ಮಾತಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಎಮೋಷನಲ್. ನಮ್ಮಮ್ಮ ಒಂದು ಮಾತಂತು, ಬಿ ಪಿ ಐತೆ ಅಂತ ಹೇಳೋರೆ ನಮ್ಮಮ್ಮಂಗೆ. ಸ್ವಲ್ಪ ಬಿ ಪಿ ಐತೆ, ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ ಅಂತ. ನಾನು ಅಂದೆ, ಯಾಕಮ್ಮ ಏನು ಯೋಚನೆ ಮಾಡ್ತೀಯ, ಉಪ್ಪು ಖಾರ ಕಡಿಮೆ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು ಅಂತ. ಮಮ್ಮಿಗೆ ಅಳ್ತೈತೆ. ನನ್ನ ಮಗಳು ಏನು ಯೋಚನೆ ಮಾಡ್ತೀಯ, ಚೆನ್ನಾಗಿರು ಅಂತ ಹೇಳ್ತಾಳೆ. ನಾನು ಏನು ಯೋಚನೆ ಮಾಡಲಿ, ನನ್ನ ಕಣ್ಣಿದ್ರುಗಡೆ ಎಷ್ಟು ಚಿಕ್ಕ ವಯಸ್ಸು ಮಗಳನ್ನ ಮಾಡಿಕೊಂಡು ನಾನು ಗಂಡಿಲ್ದೆ. ಹಾದಿಲಿ ಹೋಗೋರು ಬೀದಿಲಿ ಹೋಗೋರೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ. ಎಷ್ಟು ದಿನ ಅಂತ ನನ್ನ ಮನೆ ಒಳಗಡೆಲೆ ಕೂಡಾಕೊಳಕಾಯ್ತದೆ. ನನ್ನ ಮಗಳನ್ನ ಹೊರಗಡೆ ಕೆಲಸಕ್ಕೂ ಕಳಿಸ್ತಾ ಇಲ್ಲ. ನನ್ನ ಮಗಳು ಬಾಳು ಇವತ್ತು ಆಯ್ತಲ್ಲ, ನನ್ನ ಕಣ್ಣಲ್ಲಿ ನೋಡೋಕೆ ಆಯ್ತಾ ಇಲ್ಲ ನನಗೆ. ಅದನ್ನೇ ಯೋಚನೆ ಮಾಡಿ ನನಗೆ ಹಿಂಗೆಲ್ಲ ಕಾಯಿಲೆಗಳು ಬಂದೈತೆ ಅಂತ ಹೇಳ್ತೈತೆ. ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಆ್ಯಕ್ಚುಲಿ ಒಂದು ಏಜ್, ನಾವೇನು ಮಾಡಲಿ, ಚಿಕ್ಕ ವಯಸ್ಸಿಗೆ ಸತ್ತೋಗ್ಬೇಕು ಅಂತ ನಾನೇನಾದ್ರು ಮಾಡ್ಕೊಂಡಿದ್ದ? ಅವ್ನ ಹಣೆ ಬರ ಅವನಿಂದ ಅವ್ನು ಮಾಡ್ಕೊಂಡು ಹೋಗ್ಬಿಟ್ಟ. ಹೇಳಲಿಲ್ಲ, ನನಗೂ ಆಯ್ತಾ ಇಲ್ಲ, ಹುಷಾರಿಲ್ಲ, ಏನೂ ಹೇಳಲಿಲ್ಲ. ತಲೆ ಕೆಡಿಸ್ಕೊಂಡ ಬೇಡದೇ ಇರೋರಿಗೆ. ಅವ್ರು ಮಾತಾಡ್ತಿಲ್ಲ, ಇವ್ರು ಮಾತಾಡ್ತಿಲ್ಲ, ನಾನು ಅವ್ರಿಗೆ ಹಂಗೆ ಮಾಡಿದೆ, ನಾನು ಇವ್ರಿಗೆ ಹಿಂಗೆ ಮಾಡಿದೆ, ಇವತ್ತು ನಾನು ದುಡ್ಡು ಕಾಸು ಜೋಡಿಸ್ಕೊಂಡಿಲ್ಲ, ಕಷ್ಟ ಅಂತ ತಲೆ ಕೆಡಿಸ್ಕೊಂಡ, ಡ್ರಿಂಕ್ಸ್ ಮಾಡ್ದ. ಅವ್ರ ಕಾಯಿಲೆ ಅವರು ನೋಡ್ಕೊಳ್ಳಿಲ್ಲ, ನನಗೂ ಗೊತ್ತಾಗಲಿಲ್ಲ. ಅಂದರೆ ಇವತ್ತು ನಮ್ಗೆ ಎಷ್ಟು ಕಷ್ಟ ಅಂದರೆ, ನನ್ನ ಮಗುನ ನೋಡ್ಕೊಳಕ್ಕೆ ನಂಗೆ ಕೆಲವೊಂದು ಸತಿ ನನಗೆ ಆಗೋದೇ ಇಲ್ಲ. ಅವ್ರ ಅಪ್ಪನ ಮಗು ಅವ್ರ ತಾತ ಒಂದು ರೌಂಡ್ ತಾತ ಅಂದಾಗ ನಾನು ಎಷ್ಟು ಮಿಸ್ ಮಾಡ್ಕೊತೀನಿ.
ಹೋಗ್ತೀನಿ, ಎಲ್ಲರೂ ಅವ್ರ ಅಪ್ಪನ ಜೊತೆ ಹೋಯ್ತಾ ಇರ್ತಾರೆ ಬೈಕಲ್ಲಿ. ನನ್ನ ಮಗಳು ಅವ್ರ ತಾತನ ಜೊತೆ ಹೋಯ್ತಾಳೆ. ಒಂಥರ ಹೆಂಗ ಆಗ್ಬಿಡುತ್ತೆ ಅಂದರೆ, ಇದೆಲ್ಲ ನೋಡೋಕೆ ನಾನೇನಕ್ಕಪ್ಪ ಬದುಕಿದ್ದೀನಿ. ವಯಸ್ಸಾದ ಅಪ್ಪ ಅಮ್ಮ ಇನ್ನೂ ತಂಗಿಗೆ ಮದುವೆ ಮಾಡಿ, ನಮ್ಮ ಮಮ್ಮಿಗೆ ಅದೇ ಹೇಳ್ತಾ ಇದ್ದೆ, ಅವಳಿಗೆ ಮದುವೆ ಮಾಡಬೇಕು, ಅವಳಿಗೆ ಮದುವೆ ಮಾಡಿದ್ರೆ ಅವಳದೊಂದು ಸಂಸಾರ ಆಗುತ್ತೆ. ಇವಳು ಹೆಂಗೆ ಕಣ್ಣೆದ್ರುಗಡೆ ಇವಳಿಗೂ ಏನಾದ್ರು ಫೀಲ್ ಆಗುತ್ತೆ, ನನಗೆ ಚಿಕ್ಕ ವಯಸ್ಸಿಗೆ ಈ ಥರ ಆಯ್ತಲ್ಲ ಅಂತ. ನಮಗೂ ವಯಸ್ಸಾಯಿತು ಮತ್ತು ಏನೋ ಹೇಳ್ಕೊಂಡು ತುಂಬ ಅಳ್ತೈತೆ ಫ್ರೆಂಡ್ಸ್. ದೇವರು ಹೆಂಗ್ ಕಷ್ಟ ಹಿಂಗೆ ಕೊಡ್ಬಾರ್ದಪ್ಪ. ಒಂದೇ ಸತಿ ಬೇಕಾದ್ರೆ ಸಾಯಿಸ್ಬಿಡ್ಲಿ, ಸಾವು ನಾನಾಗೆ ಅಂತ ತಡ್ಕೊಳಕ್ಕಾಗಲ್ಲ. ಬೇಕಾದ್ರೆ ಒಂದೇ ಸತಿ ಹೋಗ್ಬಿಡಂಗೆ ಮಾಡ್ಬಿಡ್ಬೇಕು. ಆದರೆ ನರಳಿಸಿ ಸಾಯಿಸ್ಬಿಟ್ಟು. ನಮ್ಮ ಅಪ್ಪಾಜಿಗೆ ಇಷ್ಟು ಕಾಯಿಲೆ ಬರೋಕ್ಕೆ ನನ್ನ ಗಂಡ ಸತ್ತ ಮೇಲೆ ಕುಡಿದು ಹೆಂಗೆಂಗೋ ವಿಚಿತ್ರವಾದಾಗಿ ನಮ್ಮ ಅಪ್ಪಾಜಿಗೆ ಏನೇನೋ ಕಾಯಿಲೆ ಬಂತು. ನಮ್ಮ ಅಪ್ಪಾಜಿಗೆ ಒಂದು 30-40 ಸಾವಿರ ಖರ್ಚು ಮಾಡೋದು, ನಮ್ಮ ಅಮ್ಮಂಗೆ, ಆಮೇಲಿಂದ ನನಗೆ, ನಮ್ಮ ಪಾಪಗೂ ಹುಷಾರಿರೋದು. 1 ರೂಪಾಯಿ ದುಡ್ಡಿಗೂ ಕಷ್ಟಪಡ್ತಾ ಇದ್ದೀನಿ. ಎಷ್ಟು ಅಂತ ನಮ್ಗೆ ಹೇಳೋಕ್ಕಾಗೋದಿಲ್ಲ. ನಾವು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ, ಇಲ್ಲ ಗಂಡನ ಕಡೆಯವರು ಯಾರು ಮಾತಾಡೋದು ಇಲ್ಲ, ಅವನು ಇಲ್ಲ, ಇಲ್ಲ ಅವ್ರ ಅಪ್ಪಂದಿರೋ ನನ್ನ ಮಗಿಗೆ ಒಂದು ಆಧಾರ ಐತೆ ಕಣೋ ಮುಂದಕ್ಕೆ ಅನ್ನೋದು ಏನೂ ಇಲ್ಲ. ಎಲ್ಲನೂ ಹಾಳು ಮಾಡಿ ಅವನು ಹೋದ. ನನಗೆ ಇವೆಲ್ಲ ನೋಡೋಕ್ಕಾಗ್ತಾ ಇಲ್ಲ, ಕಣ್ಣಲ್ಲಿ ಅರಗಿಸ್ಕೊಳಕ್ಕೆ ಆಯ್ತಾ ಇಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೋ ಮುಂದೆ ಹೆಂಗೆ. ನಮ್ಮಮ್ಮ ಅಂತಂದರೆ ನಾನಿದ್ದೀನಿ ನಾನು ಇರೋ ಗಂಟ ನನ್ನಂಥ ಕಾಲಕ್ಕೆ ಇನ್ಯಾರು ನೋಡ್ಕೋತಾರೆ ಅಂತ. ಅದೇ ನಮ್ಮಮ್ಮ. ನಾನು ಏನು ಹೇಳಿ, ನಮಗೂ ವಯಸ್ಸಾಯಿತು, ನಾನು ಇರೋ ಗಂಡ ನೋಡ್ಕೋತೀನಿ. ನನ್ನಂಥ ಕಾಲಕ್ಕೆ ನಿನ್ಗೆ ಯಾರು, ನಿನ್ನ ತಂಗಿನ ಮದುವೆಗೆ ಅವಳಿಗೂ ಒಂದು ಜೀವನ ಸಿಗ್ತದೆ, ನಿನಗೇನು ಚಿಕ್ಕ ವಯಸ್ಸಿಗೆ ಹಿಂಗೆ ಆಯ್ತಲ್ಲ, ನಮ್ಮ ಕಣ್ಣಲ್ಲಿ ನಮಗೆ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಕೂತದೆ. ನಾನು ನೋಡೋಕ್ಕಾಗ್ದೇ ರೂಮಿಗೆ ಬಂದ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. 5:55 ಆಗಿದೆ. 555 ಮ್ಯಾನಿಫೆಸ್ಟೇಷನ್ ಮಾಡಬಹುದು, ಆದರೆ ನಾನು ಯಾವಾಗಲೂ ಮಾಡಿಲ್ಲ. ಸೊ ಯಾಕೋ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಮಧ್ಯಾಹ್ನ ತುಂಬ ಎಮೋಷ್ನಲ್ ಆಗಿಬಿಟ್ಟೆ ನಾನು, ನಮ್ಮಮ್ಮ ನಾನೆಲ್ಲ ಮಾಡಿಬಿಟ್ಟೆ. ಅದಕ್ಕೆ ವ್ಲಾಗ್ ಕಂಟಿನ್ಯೂನೇ ಮಾಡಲಿಲ್ಲ. ತಡ್ನಿಕ ಹಂಗೆ ಆಚೆ ಕಡೆಗೆ ಹೋದೋ ಇನ್ನೆಷ್ಟೊತ್ತು ನಾನು ಒಳಗಡೆ ಸೇರ್ಕೊಳ್ಳಿಲ್ಲ. ಒಳಗಡೆ ಸೇರ್ಕೊಬಿಟ್ರೆ ನಮ್ಮಮ್ಮ ಮಲಗ್ದಂಗೆ ಮಲಗಿದ್ರೆ ರೂಮಲ್ಲಿ ಬಂದು ಕೇಳ್ತಾನೆ ಇರ್ತದೆ, ಯಾಕೆ ಹಂಗೆ ಮಲಗ್ದಂಗೆ ಮಲಗಿದ್ದಿ, ಬಾ ಆಚೆಗೆ ಅಂತ. ಅದಕ್ಕೆ ನಾನು ಆಚೆಗೆ ಹೋಗಿ ಕೂತ್ಕೊಂಡೆ. ನಮ್ಮಮ್ಮ ಗದ್ದೆ ಹತ್ರದಿಂದ ತಡ್ನಿಕಾಳು ತಂದಿತ್ತಲ್ವ, ಸೊ ತಡ್ನಿಕಾಳು ಎಡಿಬೇಕು ಅಂತು. ಹಾಗೆ ರಂಜುನ ಮನೆಗೆ ಹೋಗಿ ಕೂತ್ಕೊಂಡು ತಡ್ನಿಕಾಳು ಎಡೆದ್ಬಿಟ್ಟು, ಅದು ಸ್ವಲ್ಪ ಹುಳಗಳೇ ಜಾಸ್ತಿ ಇದ್ದವು ಫ್ರೆಂಡ್ಸ್, ಹುಳಗಳಾಗ್ಬಿಟ್ಟೈತೆ ಕಾಳು. ಅದನ್ನೆಲ್ಲ ಎಡೆದು ಸೋಸಿ ಎಲ್ಲ ಮಾಡಿಕೊಂಡು ಇವಾಗ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹಸಿ ತಡ್ನಿಕಾಳು ಮತ್ತು ಬೀನ್ಸು, ಆಲೂಗೆಡ್ಡೆ, ಹೀರೆಕಾಯಿ, ಬದನೆಕಾಯಿ, ಆಮೇಲೆ ಇನ್ನೇನು ಹಾಕಿದ್ನಪ್ಪ, ಆಲೂಗೆಡ್ಡೆ ಎಲ್ಲ ತರಕಾರಿನೂ ಸ್ವಲ್ಪ ಹಾಕಿ, ಹಸಿ ಕಾಳು ಹಾಕಿ. ಅಂದರೆ ಇವಾಗ ಬೇಳೆಕಾಳು ಹಾಕ್ಕೊಳ್ಳೋ ಬದಲಿಗೆ ಹಸಿ ತಡ್ನಿಕಾಳು ಹಾಕಿ ಮಾಡ್ಕೊಳ್ಳೋದು. ಸೇಮ್ ಮಸಾಲೆ ಮಾಮೂಲಿ ಗೊತ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಇನ್ನೇನಪ್ಪ ಖಾರದ ಪುಡಿ, ಇನ್ನೇನು ಶುಂಠಿ, ಅಷ್ಟು ಅದೆಲ್ಲ ಹಾಕ್ಕೊಂಡು ಆಡಿಸ್ಕೊಂಡು ಮಾಡೋದು ಮಾಮೂಲಿ ಸೇಮ್ ಪ್ರೊಸೆಸ್. ಬೇಳೆ ಆ ಥರ ಹಾಕೋದ್ರ ಮೊದಲು ಹಸಿ ಕಾಳು ಹಾಕ್ಕೊಂಡು ಮಾಡೋದು. ಸೊ ಇವಾಗ ಸಾರು ಮಾಡಿ ಮುಗಿಸ್ಬೇಕು. ಸರ್ ಅಂತ ಇದ್ದೀನಿ ಫ್ರೆಂಡ್ಸ್. ಸಾಂಬಾರು ರೆಡಿ ಆಗೈತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇಷ್ಟು ಕೆಂಪು ಕಾಣ್ತೈತೆ. ನಮ್ಮನೆ ಖಾರದ ಪುಡಿ ಇಷ್ಟು ಕೆಂಪು ಕಾಣ್ತಿರಲಿಲ್ಲ. ಏನಕ್ಕೆ ಇಷ್ಟು ಕೆಂಪು ಕಾಣ್ತೈತೆ ಅಂತ ಹೇಳಿದ್ರೆ ಟೊಮೊಟೊ ಆಡ್ಸೋಕ್ಕೆ ಜಾಸ್ತಿ ಹಾಕಿದೆ, ಹಾಗಾಗಿ ಫುಲ್ಲು ರೆಡ್ಡಿಶಾಗಿ ಕಾಣ್ತಾ ಇದೆ. ಮುಕ್ಕಾಲು ಹಸಿ ಮಾಡಿದ್ದೀನಿ ಸಾಕು ಅಂತೇಳಿ. ನೋಡಿ, ಹಸಿ ತಡ್ನಿಕಾಳು ಸಾರು ಸಖತ್ತಾಗಿರುತ್ತೆ. ತರಕಾರಿ ಸಾರು ಮಾಡ್ಕೊಳ್ಳೋ ಅಂತಹ ರೆಸಿಪಿನೇ ಹಸಿ ತಡ್ನಿಕಾಳು ಹಾಕ್ಕೊಂಡು ಮಾಡೋದು. ಸೊ ಇದೊಂದು 2 ವಿಷಲ್ ಕೂಗ್ತು ಅಂತ ಹೇಳಿದ್ರೆ ಸಾಂಬಾರು ರೆಡಿ. ಬಿಸಿಯಾದ ಹಸಿ ತಡ್ನಿಕಾಳು ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಯಾರೂ ನಗಬೇಡಿ ಪ್ಲೀಸ್. ಸಾಂಬಾರು ಮಾಡಿ ಗೊತ್ತಿರೋರು ಯಾರೂ ನಗಬೇಡಿ, ಗೊತ್ತಿಲ್ಲದೆ ಹೋದರಷ್ಟೇ ಉಪಯೋಗ ಆಗುತ್ತೆ ಅಷ್ಟೇ. ಸೊ 2 ವಿಷಲ್ ಬಂದರೆ ಸಾಂಬಾರು ರೆಡಿ. ಇವಾಗ ಕೃತಜ್ಞಾಗೆ ಹೋಮ್ವರ್ಕ್ ಮಾಡಿಸ್ಬೇಕು. ನಾವು ಥರನ ಬ್ಯಾಗ್ ತಗೊಂಡು ಹೋಗೋಳೆ, ಒಂದು ಕೆಟ್ಟೋಗಿರೋ ಹಳೆ ಫೋನ್ ತಗೊಂಡು ಹೋಗೋಳೆ. ಚಿನಿ, ಆ ಬ್ಯಾಗಲ್ಲಿ ಏನದೇನೆ ಚಿನಿ ತೋರ್ಸಮ್ಮ. ನೀವು ತರಕಾರಿ ಮಾರೋರಾ? ಹಾಂ, ಏನೇನು ತರಕಾರಿ ಇಟ್ಟಿದ್ದೀರಿ? ಗೊಂಬೆ ಇಟ್ಕೊಂಡಿದ್ದೀರಲ್ರಿ. ಅಯ್ಯೋ ಬಂದವಳು ಇಷ್ಟೊತ್ತು ತನಕ ಆಟಾಡೋಳೆ. 6:40. ಈಗ ಮಳೆ ಉದ್ರಕ್ಕೆ ಸ್ಟಾರ್ಟ್ ಆಗೈತೆ.
ಹೋಮ್ವರ್ಕ್ ಮಾಡ್ಸೋಕ್ಕೆ ಕೂರಿಸ್ಬೇಕು, ಆಟ ಆಡ್ತೀನಿ ಅಮ್ಮ ಅಂದ್ಲಲ್ಲ, ಹಾಗಾಗಿ ಆಟ ಆಡಲಿ ಅಂತ ಬಿಟ್ಟಿದ್ದೆ. ಚಿನ್ನ ಅಜ್ಜಿ ಅಲ್ಲ ಜಾಂಕಜ್ಜಿ, ನೀ ಹಿಡಿಯೋಕೆ ಹೋಗೋದೆ ಮಗನೇ? ಪಕ್ಕದ ಬೀದಿ ಅದೇ ತ್ರಿಷಾಕ. ಓ ಈಗ ಮಳೆ ಅಜ್ಜಿನೇ ಬತ್ತಾದೆ ನೀರು ಹಿಡಿಯೋಕ್ಕೆ. ನೋಡಿ ಫ್ರೆಂಡ್ಸ್, ಕಾಲಿ ಚಾರಿಗೆ ಇಟ್ಟಿದ್ದೀನಿ, ಹೋಗಲ್ಲ ಅಜ್ಜಿ, ಇಲ್ಲೇ ಬತ್ತು ನೋಡಿ. ನಮ್ಮಮ್ಮ ನೀರು ಹಿಡ್ಕೊಬತ್ತೈತೆ ನೋಡಿ, ಅಲ್ಲಿ ನೀರು ಹಿಡ್ಕೊಂಬತ್ತೈತೆ. ಬಾ ಇಸ್ಕೊಳ್ಳೋಣ ಬೇಗ, ಕುಡಿಯೋ ನೀರು ಅಂತ ಹೇಳಿ ಹಿಡ್ಕೋತಾ ಇದ್ದೀವಿ. ಸುಮ್ಮನೆ ಆಯ್ತು, ಬೇಡ ಅವಳು ಬೇಡ, ಸುಮ್ಮನೆ ಹೇಳ್ತೀನಿ, ಸುಮ್ಮನೆ ಪವಿತ್ರ ಬೇಡ, ಫೋನಲ್ಲಿ ಹೇಳ್ತೀನಿ. ಯಾಕೆ ನೀನು ಏನು ಮಾಡಿದೆ ಹೇಳು? ನೀನೇನು ಮಾಡಿಲ್ಲ ತಾನೇ ಅಮ್ಮ, ಸುಮ್ಮನಿರು, ಮತ್ತೆ ಹೇಳ್ಬೇಡ. 1 2 3 ಬರ್ಕೋ. ನೀನು ಹೇಳೋದು ನಮ್ಮ ಅಮ್ಮ ತಾತಂಗೆಲ್ಲ ಹೇಳ್ಬಿಟ್ಟು ಹೊಡಿಸ್ತೀನಿ ಅಂತವ. ಅದೇ ಯಾರೋ ಹುಡುಗ ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಬತ್ತೀನಿ ಸ್ಕೂಲ್ಗೆ, ನಿನಗೆ ಇದು ಮಾಡಿಸ್ತೀನಿ ಅಂತ ಅಂದದಂತೆ. ಅದಕ್ಕೆ ಅವ್ರ ಅಪ್ಪನ ಕರ್ಕೊಬತ್ತೀನಿ ಅಂತ ಹೇಳ್ತಾಳೆ, ನಾನು ಕಾನ್ವೆಂಟ್ಗೆ ಹೋಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನಾವು ತಾತ ನಾನು ಎಲ್ಲ ಬರ್ತೀವಿ, ಸುಮ್ಮನಿರು ಅಂತ ಹೇಳ್ತೀವಿ. ನಾಳೆ ಬರ್ತೀನಿ ನಡಿ, ಅವ್ನು ಯಾರು ಅಳ್ಬೇಡ, ಸುಮ್ಮನಿರು, ಈಗ ತಲೆ ಮೇಲೆ ಹೇಳ್ಬೇಡ, ಹೋಗ್ಬೇಡ, ಸುಮ್ಮನಿರು, ಬೆಳಗ್ಗೆ ರಜೆ ಮಾಡಿಸ್ತೀನಿ. ಜೈ ಶ್ರೀರಾಮ್ ಮಮ್ಮಿಗೆ ಹೋಗೋಣ. ನಾಳೆಗೆ ಹೋಗ್ಬೇಡ, ನಾಳೆಗೆ ಹೋಗ್ಬೇಡ, ಬೇರೆ ಸ್ಕೂಲ್ಗೆ ಆಯ್ತು. ಸಾಲಿಗ್ರಾಮಕ್ಕೆ ಹಾಕ್ತೀನಿ, ಸುಮ್ಮನಿರು. ಸಾಲಿಗ್ರಾಮ ಸ್ಕೂಲ್ಗೆ ಹೋಗಿದ್ರೆ ಸುಮ್ಮನಿರು, ಈಗ ಬೇಡ, ಸುಮ್ಮನಿರು, ಬೇಡ, ಸುಮ್ಮನಿರು, ಬೇಡ. ಸಾಲಿಗ್ರಾಮ ಸ್ಕೂಲ್ಗೆ ಹೋಗಿವೆ, ಸಾಲಿಗ್ರಾಮ ಸ್ಕೂಲ್ಗೆ ಹಾಕ್ತೀನಿ. ಬೇರೆ ಊರಿಗೆ ಹಾಕ್ತೀನಿ, ಸುಮ್ಮನಿರು. ನಾನು ಬೇರೆ ಕಡೆಗೆ ಸೇರಿಸ್ತೀನಿ, ಸುಮ್ಮನಿರು. ಅಳ್ಬೇಡ, ಅಳ್ಬೇಡ, ಮುಚ್ಚು, ಅಳ್ಬೇಡ, ಆಯ್ತು ಬಾ. ಯಾಕಮ್ಮ ನನ್ನ ಅಮ್ಮ ಅದೇ, ನನ್ನ ಅಮ್ಮ ಎಲ್ರಿಗೂ ಹೊಡೆದಾಗ್ತದೆ ಅನ್ನೋದು. ನೀನ್ ಯಾಕೆ ಎದ್ರುಕೋತಿ? ಅವ್ರ ಅಪ್ಪನ ಕರ್ಕೊಬತ್ತೀನಿ ಅಂದ್ರೆ ನೋಡಿ ಫ್ರೆಂಡ್ಸ್. ಆಯ್ತು ಆಯ್ತು, ಬೇರೆ ಸ್ಕೂಲ್ಗೆ ಹೋಗ್ತೀನಿ. ಏನೋ ಮಕ್ಳು ಗೊತ್ತಾಗಲ್ಲ ಅಲ್ವಾ, ಹಾಗಾಗಿ ಏನೋ ಮಾಡಿರ್ತವೆ ಚಿಕ್ಕ ಪುಟ್ಟ, ಹಾಗಾಗಿ ನಮ್ಮ ಅಪ್ಪನ ಕೇಳ್ತೀನಿ, ನಮ್ಮ ಅಪ್ಪ ಕರ್ಕೊಬರ್ತೀನಿ ಅಂದ್ಬಿಟ್ಟೈತೆ. ಅದಕ್ಕೆ ನನ್ನ ಮಗ ಅಳ್ತಾ ಇತ್ತು, ಅವ್ರ ಅಪ್ಪನ ಕರ್ಕೊಬರ್ತೀನಿ ಅಂತ. ನೋಡಿ ಮಕ್ಕಳು ಮನಸ್ಸು ಎಷ್ಟು ಸೆನ್ಸಿಟಿವ್ ಅಂದರೆ. ಸೊ ಅವಳು ಇವಾಗ ನಿಜವಾಗ್ಲೂ ಅವ್ರ ಅಪ್ಪನ ಮಿಸ್ ಮಾಡ್ಕೋತಾ ಇದ್ದಾಳೆ ಆ್ಯಕ್ಚುಲಿ. ಸೊ ಸಮಾಧಾನ ಮಾಡಿ ಹೋಮ್ವರ್ಕ್ ಆಮೇಲೆ ಬರ್ಕೊ ಅಂತೇಳಿ ಚಿಂಟು ಟಿ ವಿ ಹಾಕ್ಕೊಟ್ಟು, ಸೊ ಬಿಸ್ಕೆಟ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಮೊಬೈಲ್ ಕೊಟ್ಟೆ ಟಿ ವಿ ನೋಡೋಕ್ಕೆ, ಆದರೆ ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ. ಹಾಗಾಗಿ ಯಾರು ಹೇಳಿದ್ರೆ ನಮ್ಮ ಕೃಷ್ಣ ತಾತ ಅದೇ ಕರ್ಕೊಬಂದು ಹೊಡಿಸ್ತೀನಿ ಅನ್ನೋದು. ನೀನು ಅವ್ರಿಗೂ ಮಕ್ಳಿಗೆ ಗೊತ್ತಾಗಲ್ಲ, ಅವರು ಸಣ್ಣ ಮಕ್ಳು ತಾನೇ. ಬೇಡ, ಆಯ್ತು ಆಯ್ತು, ಬೇಡ, ಸುಮ್ಮನಿರು, ಸುಮ್ಮನಿರು, ಬೇಡ. ನಮ್ಮ ತಾತ, ನಾನು, ಅಜ್ಜಿ ಎಲ್ಲ ಇಲ್ವಾ? ಚಂದಮ್ಮ ಎಲ್ಲ ಇಲ್ವಾ ನಾವು? ಹ್ಞೂ, ಪ್ರವೀಣ್ ಮಾಮನೂ ಅದಲ್ಲ ನಮ್ಮ ಪ್ರವೀಣ್. ಹ್ಞೂ, ಜಿಮ್ಗೆ ಹೋಯ್ತದೆ, ಅಪರ ಶಕ್ತಿ ಅದೇ, ಹಂಗಂತ ಹೇಳ್ಬೇಕು. ನೀನು ಅಳಬಾರ್ದು ಆಯ್ತಾ ಮಗನೇ? ಫೈನಲಾಗೂ ಹೋಮ್ವರ್ಕ್ ಕಂಪ್ಲೀಟ್ ಮಾಡಲಿಲ್ಲ. ಅವಳು ಹೊತ್ಲು, ನಮಗೂ ಬೇಜಾರು. ಮಧ್ಯಾಹ್ನನೂ ನಾನು ಅಮ್ಮನೂ ಹೊತ್ತು, ಸಂಜೆಲಿ ಇವಳು ಬಂದು ಅವ್ರು ಯಾರೋ ಅವ್ರ ಅಪ್ಪ ಕರ್ಕೊಬಂತೀನಿ ಅಂತ ಅಂದರು ಅಂತ ಅವಳು ಬೇರೆ ಅಂದ್ಲು. ಒಂಥರ ಇವತ್ತಿನ ಡೇ ಚೆನ್ನಾಗಿಲ್ಲ, ಬರೀ ಅಳೋದು, ಬೇಜಾರು, ಹಳೆ ನೆನಪುಗಳೆಲ್ಲ. ಹಾಗೆ ಕೃತು ನೋಡಿ ಅನ್ನ ಬಿಟ್ಬಿಟ್ಟು ನೋಡೋ, ಮೊಸರನ್ನ ಮತ್ತು ಮೊಟ್ಟೆ ಬೇಯಿಸ್ಕೊಟ್ಟಿದ್ದೆ. ಅವಳು ಅದರಲ್ಲಿ ಎಲ್ಲೋ ಕಲರ್ ತಿನ್ನಲ್ಲ, ಬರೀ ವೈಟ್ ಮಾತ್ರ ತಿನ್ನೋದು. ಹಾಗೆ ಸ್ವಲ್ಪ ಜಾಸ್ತಿನೇ ಹಾಕಿದೆ ಮೊಸರನ್ನ ಅಲ್ವಾ ಅಂತ ಹೇಳಿ ಅವಳು ಏನೇನೋ ತಿಂದಿದ್ಲು ಸ್ನ್ಯಾಕ್ಸು. ಹಾಗೆ ಅನ್ನ ಬಿಟ್ಬಿಟ್ಟಿದ್ದಾಳೆ. ಸೊ ಅನ್ನ ವೇಸ್ಟ್ ಆಗಬಾರ್ದು ಅಂಥೇಳಿ ನಾನೇ ಅದಕ್ಕೆ ಸಾಕು, ಅದಕ್ಕೆ ಸ್ವಲ್ಪ ತರಕಾರಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿನ್ನೋಣ ಅಂತ ಹೇಳಿ ಎತ್ಕೊಬಂದೆ. ಸೊ ಅನ್ನದ ಮೇಲೆ ನಮಗೂ ಗೊತ್ತು, ಯಾರೋ ಅಂದಿದ್ರು ನನ್ನ ಗಂಡನ ಮನೇಲಿ ರಾಜಮುಡಿ ಅಕ್ಕಿ 120 ರೂಪಾಯಿ kg ಆಗದೆ ಬೆಂಗಳೂರಲ್ಲಿ, ಎಲ್ಲನೂ ಬಿಸಿ ಬಾನಿಗೆ ಹಾಕ್ತಾರೆ ಅಂತ. ನಾನು ಹೋದಾಗ ನಾನು ಒಬ್ಳಿಗೆ ಮಾಡಿಕೊಂಡು ನಾನು ತಿನ್ನೋಕ್ಕಾಗಲ್ಲ, ತಿಂತಾರೇನೋ ಅವರು ತಿಂತಾರೇನೋ ಅಂಥೇಳಿ ನಾನು ಅನ್ನ ಮಾಡಿ ಇಟ್ಟೆ 2 ದಿನ. ಯಾರೂ ತಿನ್ನಲಿಲ್ಲ. ಆಗ ನಾನು ಒಬ್ಬಳೇ ಎಷ್ಟೊಂದು ತಿನ್ನೋಕ್ಕಾಗುತ್ತೆ, ಆಗ ನಾನು ಬಾನಿಗೆ ಹಾಕಿದ್ದೆ. ಯಾರೋ ನನ್ನ ಗಂಡನ ಜೊತೆಯಲ್ಲಿ ಒಡ ಹುಡ್ತಾರೆ ಹಂಗಂದರು. ಆಗ ನನ್ನ ಮಗಳಿಗೂ ಬೈದೆ ನಾನು ಸಿಟ್ಟಲ್ಲಿ. ಯಾಕಂದ್ರೆ ನನ್ನ ಗಂಡಗೆ ಎಷ್ಟು ಜನಕ್ಕೆ ಅನ್ನ ಕೊಟ್ಟಿದ್ದು, ಎಷ್ಟು ಜನಕ್ಕೆ ಅನ್ನ ಹಾಕಿದ್ನೋ. ಇವತ್ತು ಯಾರೂ ಅನ್ಕೊಳ್ಳಲ್ಲ, ಇಲ್ಲ ಆ ಧರ್ಮನೂ ನನ್ನ ಗಂಡನ ನನ್ನ ಮಗುನ ನನ್ನ ಕಾಪಾಡಲಿಲ್ಲ. ನಾನು ಮನೇಲಿದ್ದಾಗ ಹೆಂಗೆ ಒಬ್ರಿಗೆ ಮಾಡ್ಕೊಂಡು ತಿಂತೀರಾ? ಈಗ ಅನ್ನ ನೋಡಿದಾಗ ನಾನು ಈ ಅನ್ನ ತಿನ್ನೋಕೆ ಹೋದ್ನಲ್ವಾ, ವೇಸ್ಟ್ ಆಗುತ್ತೆ ಅಂಥೇಳಿ ಆಗ ನೆನಪಾಯ್ತು ನನಗೆ, ಹಿಂಗೆ ಅಂದಿದ್ರಲ್ವಾ ಅಂಥೇಳಿ. ನಾನು ಎಷ್ಟೊಂದು ನಾನು ಒಬ್ಬಳೇ ತಿನ್ನೋಕ್ಕಾಗತ್ತಾ? ನೋಡಿವೆ ಬೆಳಗ್ಗೆ ಗಂಟ ನೋಡಿವೆ, ಅದು ಅನ್ನ ಮೆತ್ಕಾಗುತ್ತೆ, ಬಾನಿಗೆ ಹಾಕಿವೆ, ಅದಕ್ಕೆ ಹಂಗೆ ಅಂದಿದ್ರು. ಎಲ್ಲ ಅಷ್ಟೇ, ತಮ್ಸತ್ತ ಮೇಲೆ ಇನ್ನೇನು ಅನ್ನ ಏನು ನನ್ನ ಗಂಡಂದು ಐತೆ ಅಲ್ವಾ, ನಮಗೂ ಅದರಲ್ಲಿ ಅನ್ನದ್ರಲ್ಲಿ ನಮಗೂ ಐತೆ ನನ್ನ ಗಂಡಂದು ಅದು ಅಂತ ಹಂಗೆ ಅಂದಿದ್ರು. ಇರಲಿ, ದೇವರು ಎಲ್ಲನೂ ನೋಡ್ತಾ ಇರ್ತಾನೆ. ಈಗ ಏನೋ ಒಂಥರ ವಯಸ್ಸೆಲ್ಲ ಹಳೆದೆಲ್ಲ ನೆನಪಾಯಿತು. ಕೆಲವೊಬ್ರು ಈ ಥರ
ಈ ಥರ ಅಂದಿರ್ತಾರಲ್ಲ ಅವೆಲ್ಲ ನೆನಪಾಯಿತು. ಪಾಪು ಬೇರೆ ಹತ್ಬಿಟ್ಲು, ಅವ್ರ ಅಪ್ಪನ ನೆನೆಸ್ಕೊಂಡೆ ಅವಳು ಹತ್ತಿರೋದು ಎಲ್ಲ ಒಂಥರ ಆಗ್ತಾಯಿಲ್ಲ, ಒಂಥರ ಸಖತ್ತು ಬೇಜಾರಾಗೋಯ್ತು ಇವತ್ತು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.